ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು ಅಂತ ಕೇಳ್ತೀನಿ. ಹಾಯ್. ಓಕೆ ಗುಡ್. ಸರ್ 2 ನಿಮಿಷ ಮಾತಾ ಒಂದು 2 ನಿಮಿಷ ಹೇಳಿದ್ದೆ ಮಾತು ಹೇಳಿ ಸರ್. ಎಷ್ಟು ಅರಿವು ಮೂಡಿಸೋ ಕಾರ್ಯಕ್ರಮ ಆಗಬೇಕು ಮತ್ತೆ ಥ್ಯಾಂಕ್ ಯು ಸರ್. ಅಣ್ಣ ಒಂದು 2 ಮಾತು ಹೇಳಿ, ನೀವು ಹೇಳಿ ಏನು ಪ್ಲ್ಯಾನ್ ಇದೆ ಈ ಮರ ರಕ್ಷಣೆ ಮಾಡೋ ಬಗ್ಗೆ? ಇಲ್ಲಿ ಈ ಆಲದ ಮರ ಕರ್ನಾಟಕದ ದೊಡ್ಡ 2ನೇ ಆಲದ ಮರ. ಇದನ್ನು ಇಂದಿನ ಪೀಳಿಗೆ ನಮ್ಮ ಹಿರಿಕರೆಲ್ಲ ಅದನ್ನು ಸ್ವಲ್ಪ ಅಭಿವೃದ್ಧಿಪಡಿಸೋದ್ರಲ್ಲಿ ಹಿಂದಾಗಿದ್ರು. ಹಾಗಾಗಿ ನಾವು ಈಗ ಮುಂದಿನ ಮಂಜು ಮತ್ತು ನಮ್ಮ ಮನೋಜ್ ಸರು ಮತ್ತು ಟೀಮ್ ಎಲ್ಲ ಸೇರಿ, ರವಿ ಸರ್ ಎಲ್ಲ ಸೇರಿ ನಾವು ಒಂದು ಟೀಮ್ ಮಾಡ್ಕೊಂಡು ಇದನ್ನು ಶಾಸಕರೆಲ್ಲ ಕರೆಸಿ ಮತ್ತು ಪಂಚಾಯಿತಿಯಿಂದ ಏನು ಅನುದಾನ ಬರ್ತದೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ, ಅಭಿವೃದ್ಧಿಪಡಿಸ್ಬೇಕು ಅಂತ ಮುಂದೆ ಆಗಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಗುಡ್ ಗುಡ್. ಮೇಡಮ್ ನೀವು ಏನು ಹೇಳ್ತೀರಾ? ಓಕೆ, ನೀವು ಹೇಳಿ. ಓಕೆ. ಸುಮಾರು 250 ವರ್ಷಗಳ ಹಿಂದಿನ ಆಲದ ಮರ, ಕರ್ನಾಟಕದಲ್ಲಿ 2ನೇ ದೊಡ್ಡ ಆಲದ ಮರ ಅಂತ ಹೇಳುವಂಥದ್ದು ಬಂದಾಗ ಗೊತ್ತಾಯಿತು. ಬಹುಶಃ ನಮ್ಮ ಜೀವನದಲ್ಲಿಯೇ ಇಂಥ ಒಂದು ಆಲದ ಮರವನ್ನು ನಾವು ನೋಡಿಲ್ಲ. ಸೊ ಅದಕ್ಕಾಗಿ ನಾನು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕಾಗಿ ಡಾಕ್ಟರ್ ಶ್ರೀಕಾಂತ್ ಅವರಿಗೆ ನಾವು ತುಂಬಾ ಚಿರಋಣಿಯಾಗಿದ್ದೇವೆ. ಈ ಊರಿನ ವಾರಸುದಾರರಿಗೆ ಥ್ಯಾಂಕ್ಸ್ ಹೇಳ. ಈ ಊರಿನ ಹಿರಿಯರಿಗೆ, ವಾರಸುದಾರರಿಗೆ ಮತ್ತು ಎಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ನಾಗರಿಕರು, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ಗಳು ಎಲ್ಲ ಸೇರಿ ಇಂಥ ಒಂದು ಸಂಪತ್ತನ್ನು ಉಳಿಸ್ಕೊಂಡು ಹೋಗಬೇಕು. ಮತ್ತು ಇದು ಮುಂದಿನ ಪೀಳಿಗೆಗೆ ಇದರ ಅಗತ್ಯ ತುಂಬಾ ಇದೆ. ಯಾಕಂತ ಹೇಳಿದ್ರೆ ನಾಳೆ ಇಲ್ಲದಿದ್ರೆ ನಾವು ಫೋಟೋದಲ್ಲಿ ಆಲದ ಮರ ಅಂತ ತೋರಿಸಬೇಕಾದಿತ್ತು. ಸೊ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಪವಿತ್ರ ಮೇಡಮ್ ಏನು ಹೇಳ್ತೀರಾ? ಅದೇ ವೈಲ್ಡ್ ಲೈಫ್ ಆ್ಯಕ್ಟ್, ಈ ಫಾರೆಸ್ಟ್ ಆ್ಯಕ್ಟ್ ಎಲ್ಲ ಏನು ಹೇಳುತ್ತೆ ಅದೇ ಥರ ಇಲ್ಲಿ ನಮ್ಮ ನೇಚರ್ನ ಇಲ್ಲಿ ಅವರು, ಅದರಲ್ಲೂ ನನಗೆ ಗೊತ್ತಿಲ್ಲ, ಹುಣಸೂರು ತಾಲೂಕಲ್ಲಿ ಕರ್ನಾಟಕಕ್ಕೆ ಇದು ದೊಡ್ಡ ಆಲದ ಮರ ಅಂತ. ನಂಗೆ ಭಾಳ ಖುಷಿ ಆಯಿತು ಇವತ್ತು. ಕುಡಿ ನೀರು ಮುದ್ದನಹಳ್ಳಿ ಅಂತ ಒಂದಿದೆ, ಅದರಲ್ಲಿ ಇಷ್ಟು ದೊಡ್ಡ ಆಲದ ಮರ ಇದೆ ಅಂತ ಗೊತ್ತಿರಲಿಲ್ಲ. ಅದು ನೋಡೋಕ್ಕೆ ನಾನು ಕೂಡ ಇವತ್ತು ಆಳ್ವಾಸ್ ಮಕ್ಕಳ ಜೊತೆ ಬಂದಿದ್ದೀನಿ. ಸತತ 3 ದಿನಗಳಿಂದ ನಾವು ಇದೇ ಥರ ನೇಚರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಎಂಜಾಯ್ ಮಾಡ್ತಾ